ಸಮಸ್ತಿದೆ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತ ಮಹಾಲಕ್ಷ್ಮಿ ನಮೋಸ್ತುತೇ. ಐಗಿರಿ ನಂದಿನಿ ನಂದಿತ ಮೋದಿನಿ ವಿಶ್ವ ವಿನೋದಿನಿ ನಂದಿನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಜೀವಿತಿ ಕಂಡ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿನುತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯ ಕಪರ್ಧಿನಿ ಶೈಲಸುತೆ. ಶುಂಭನ ಪರಿವಾರವನ್ನು ತನ್ನೆಡೆಗೆ ಸೆಳೆಯಲು ಭುವನ ಮೋಹಿನಿ ರೂಪದಲ್ಲಿ ಕದಂಬವನದಲ್ಲಿ ವಿಹರಿಸುತ್ತಿದ್ದಾಳೆ. ಸ್ವರ್ಣದ ಉಯ್ಯಾಲೆಯಲ್ಲಿ ಮಧುರ ಕಂಠದಿಂದ ಹಾಡುತ್ತ ಚಂಡಮುಂಡರನ್ನು ತನ್ನೆಡೆಗೆ ಆಕರ್ಷಿಸುತ್ತಾಳೆ. ಸಿಂಹವಾಹಿನಿಯಾಗಿ ವೀರವನಿತೆಯಂತೆ ಕದಂಬವನದಲ್ಲಿ ಸ್ವೇಚ್ಛೆಯಿಂದ ತಿರುಗಾಡುತ್ತಿದ್ದಾಳೆ. ಶುಂಭನ ಆಜ್ಞೆಯಂತೆ ಶ್ರೀದೇವಿಯನ್ನು ಒಲಿಸಿ ಶುಂಭನೆಡೆಗೆ ಕರೆತರಲು ರಕ್ತಬೀಜಾಸುರನೆಂಬ ಅಪ್ರತಿಮ ದೈತ್ಯ ವೀರ ಬರುತ್ತಿದ್ದಾನೆ. ಮಾನವ ಸಾಮ್ರಾಟನಾದ ಶುಂಭಾಸುರ ನಿನ್ನನ್ನು ಬಯಸಿದ್ದಾನೆ. ತ್ರಿಲೋಕನಾಯಕನಾದ ಶುಂಭನನ್ನು ನೀನು ವರಿಸು. ನೀನು ತ್ರಿಲೋಕನಾಯಕಿಯ ಮುನ್ನ ತೇರನ್ನು ಸಿದ್ಧಗೊಳಿಸಿದ್ದೇನೆ. ಮಾತಾಯೇ, ನನ್ನೊಡೆಯ ಶುಂಭನ ಹೃದಯ ಸಾಮ್ರಾಜ್ಞಿಯಾಗು. ರಕ್ತಬೀಜಾಸುರ ವಿಕ್ರಮದಿಂದ ನನ್ನನ್ನು ಗೆಲ್ಲುವವರನ್ನು ವರಿಸುವ ಪ್ರತಿಜ್ಞೆ ನನ್ನದು. ಶುಂಭನಾದರೇನು, ಶಂಭುವಾದರೇನು, ಕಾಳಗದಿ ನನ್ನನ್ನು ಗೆದ್ದು ವರಿಸಲಿ. ಅಸುರ ವಂಶದ ಅಸಾಮಾನ್ಯ ವೀರನಾದ ಶುಂಭನನ್ನು ವರಿಸಲು ಮುಂದಾಗು. ಇಲ್ಲವಾದರೆ ಸಿರಿಮುಡಿಗೆ ಕೈ ಇಕ್ಕಿ ತರತರತರನೆಯದು ನಿನ್ನನ್ನು ಶುಂಭನ ರಾಣಿಯನ್ನಾಗಿ ಮಾಡುತ್ತೇನೆ. ನೀನು ಅಧಿಕ ಪರಾಕ್ರಮಿ, ಸಮರ ಸಮರ್ಥನೆಂಬುದನ್ನು ನಾನು ಬಲ್ಲೆ. ನನ್ನ ಸಿರಿಮುಡಿಗೆ ಕೈ ಇಕ್ಕುವ ಸಾಹಸಕ್ಕೆ ಮುಂದಾದೆಯಾ? ನಿನ್ನ ಸತ್ತ ಪರೀಕ್ಷೆಗೆ ಸಿದ್ಧರಾಗಿದ್ದೇನೆ. ತೋರಿಸು ನಿನ್ನ ರಣ ಕೌಶಲ್ಯವನ್ನು. ಶಕ್ತಿಯಿಂದ ಉದಿಸಿದ ಇಂದ್ರಾಣಿಯು ವಜ್ರಾಯುಧದಿಂದ ರಕ್ತ ಬೀಜಾಸುರನ ಹಣೆಗೆ ಹೊಡೆಯುತ್ತಾಳೆ. ರಕ್ತ ಚಿಮ್ಮುತ್ತದೆ. ದೇವಿ, ನನ್ನ ಹಣೆಯನ್ನು ಹೊಡೆದೆಯ? ನನ್ನ ರಕ್ತ ಭೂಮಿಗೆ ಬಿದ್ದರೆ ನನ್ನಂತಹ ಸಹಸ್ರಾರು ಶಕ್ತಿಶಾಲಿ ರಕ್ಕಸರು ಹುಟ್ಟುತ್ತಾರೆ. ನೋಡು ನೋಡು, ರಕ್ತ ಬೀಜಾಸುರ
ಜನನ ಸಂತಾನವನ್ನು ನೋಡು, ಮತ್ತೆ ಮತ್ತೆ ಹುಟ್ಟಿ ಬರುತ್ತಿರುವ ರಕ್ತವೀರಾಸುರವನ್ನು ನೋಡು. ರಕ್ತಬೀಜಾಸುರ ರಕ್ತದಿಂದ ಕೋಟಿ ಸಂಖ್ಯೆಯ ರಕ್ತಬೀಜಾಸುರರು ರಣರಂಗದಲ್ಲಿ ನಂಬಿಸುತ್ತಾರೆ. ರಕ್ತಬೀಜನ ರಕ್ತ ನೆಲಕ್ಕೆ ಸೋತುಕೊಂಡಿ ಶ್ರೀದೇವಿಯು ನಾಲಿಗೆಯನ್ನು ಚಾಚುತ್ತಾಳೆ. ರಕ್ತೇಶ್ವರಿ ರೂಪ ತಾಳುತ್ತಾಳೆ. ರಕ್ತೇಶ್ವರಿಯಾಗಿ ರಕ್ತಬೀಜಾಸುರನ ಒತ್ತೆಗೆ ಮುಂದಾಗುತ್ತಾಳೆ. ಭಯಾನಕ ರೂಪದಿಂದ ರಣರಂಗದಲ್ಲಿ ಸಿಕ್ಕವರನ್ನು ಕರೆಯುತ್ತಾ ರಣಚಂಡಿಕೆಯಾಗಿ ವಿಜೃಂಭಿಸುತ್ತಾಳೆ. ಭದ್ರಕಾಳಿಯ ರೌದ್ರಾವತಾರವನ್ನು ಕಂಡು ನೆನೆಸಬೇಕಾಗಿ ಮಹಾಕಾಳಿಯ ಉಗ್ರ ಭಯಂಕರ ರೂಪವನ್ನು ಕಂಡು ಭಯಭೀತರಾಗುತ್ತಾರೆ. ಆಕೆಯ ಉಗ್ರತೆಯನ್ನು ಶಾಂತಗೊಳಿಸಲು ಪರಶಿವನನ್ನು ಪ್ರಾರ್ಥಿಸುತ್ತಾರೆ. भुजङ्गतुङ्गमौलिका डमो 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 तव डुमहरवयं चकार चण्डताण्डवं तनोतु न शिव ದೇವತೆಗಳಿಗೆ ಅಭಯ ನೀಡಿದ ಪರಮೇಶ್ವರ ಮಹಾಕಾಳಿಯ ದಾರಿಗೆ ಅಡ್ಡವಾಗಿ ಅಂಗಾತ ಮಲಗುತ್ತಾನೆ. ರಣ ಆರ್ಭಟದೊಂದಿಗೆ ಮುಂದೆ ಬಂದ ಭದ್ರಕಾಳಿ ತನ್ನ ಪಾದವನ್ನು ಶಿವನ ಎದೆಗೆ ಊರುತ್ತಾಳೆ. ತನ್ನ ಪತಿಯ ಎದೆಯನ್ನು ತಾನು ತುಳಿದು ನಿಂತಿದ್ದೇನೆ ಎಂದು ತಿಳಿದ ಮಹಾಕಾಳಿ ರೂಪದ ಪರಮೇಶ್ವರಿಯು ನಾಚಿಕೆಯಿಂದ ನಾಲಗೆಯನ್ನು ಹೊರಚಾಚುತ್ತಾಳೆ. ಭದ್ರಕಾಳಿ ದೃಶ್ಯ ನಿರ್ಮಾಣ ಬಾಲು ಆರ್ಟ್ಸ್ ಉಳ್ಳಾಲ.